ನಾವು ಎಷ್ಟು ಆಸೆ ಪಟ್ಟರೂ ಅಷ್ಟೇನೆ. ನಮ್ಮ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ಮಾತ್ರ ನಡೆಯುತ್ತೆ. ಈಗ ನಾವು ಒಂದು ಗಾಡಿ ಓಡಿಸ್ತೀವಿ, ಎಷ್ಟು ದೂರ ಹೋಗುತ್ತೆ? ನಮಗೇನೋ ಪ್ರಪಂಚನೇ ಸುತ್ತಬೇಕು ಅನ್ನೋ ಆಸೆ, ಆದರೆ ಪೆಟ್ರೋಲ್ ಎಷ್ಟಿದೆಯೋ ಅಷ್ಟು ಮಾತ್ರ ಹೋಗೋಕೆ ಆಗುತ್ತೆ ಅಲ್ವಾ? ಮಧ್ಯದಲ್ಲಿ ನಿಂತು ಬಿಡುತ್ತೆ ಅಲ್ವಾ? ಇದು ಹಾಗೇನೆ. ನಾವು ಎಲ್ಲಿಗೆ ಹೋಗ್ತೀವಿ ಅಂದ್ರೂ ನಮ್ಮ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ಮುಖ್ಯ. ನಮ್ಮ ಸಾಮರ್ಥ್ಯನೇ ನಮ್ಮ ಸಕ್ಸಸ್ಗೆ ಮೂಲ ಕಾರಣ ಆಗಿರೋದ್ರಿಂದ ನಾವು ಗೆಲ್ಲೋದರ ಬಗ್ಗೆ ಯೋಚನೆ ಮಾಡಬಾರದು. ನಮ್ಮ ಸಾಮರ್ಥ್ಯನ ಹೆಚ್ಚಿಸಿಕೊಳ್ಳೋದು ಹೇಗೆ, ನಮ್ಮ ಸಾಮರ್ಥ್ಯನ ವಿಸ್ತರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿದರೆ, ಅದರ ಕುರಿತು ಕೆಲಸ ಮಾಡಿದರೆ ಗೆಲುವು ತಾನಾಗೆ ಬರುತ್ತೆ. ಅದು ನಮ್ಮ ಜೀವನದಲ್ಲಿ ದೊಡ್ಡ ಹೋರಾಟ ಏನಲ್ಲ. ನೀವೊಂದು ಮರ ಬೆಳೆಸಿದ್ರಿ, ತೆಂಗಿನ ಮರ ಬೆಳೆಸಿದ್ರಿ, ದಿನ ಅದರ ಕೆಳಗೆ ಕೂತು ಮೇಲೆ ನೋಡಿಕೊಂಡು ತೆಂಗಿನಕಾಯಿ ಅಂತ ಜಪ ಮಾಡಿದ್ರೆ ಬರುತ್ತಾ? ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದರೆ ತೆಂಗಿನಕಾಯಿ ಹೇಗಿದ್ರೂ ನಿಮ್ಮ ತಲೆ ಮೇಲೆ ಬೀಳುತ್ತೆ. ತಪ್ಸೋಕ್ಕಾಗುತ್ತಾ? ಅದರಿಂದ ನಮಗೆ ಶಾರ್ಟ್ ಕಟ್ಟು ಬೇಡ, ಲಾಂಗ್ ಕಟ್ಟು ಬೇಡ. ನಾವು ಗೆಲುವಿನ ಬಗ್ಗೆ ಯೋಚಿಸೋದೇ ಬೇಡ. ನಮ್ಮ ಸಾಮರ್ಥ್ಯವನ್ನು ಹೇಗೆ ಹೆಚ್ಚಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸದಾ ಗಮನ ಹರಿಸಿದರೆ ನಮಗೆ ಗೆಲುವು ಅನ್ನೋದು ಆಟದಂತೆ ನಡೆಯುತ್ತೆ. ಇದೇ ಉತ್ತಮವಾದ ಶಾರ್ಟ್ ಕಟ್.